ಈಗ ನಾವೊಂದು ಉದ್ದಿನ ಹಪ್ಪಳ ಮಾಡುವ. ಉದ್ದಿನ ಹಪ್ಪಳ ಮಾಡ್ತಾರಿಲ್ಲ, ಈ ಲೋಟದಾಗೆ 4 ಲೋಟ ಹಿಟ್ಟು ತಗೊಂಡಿದ್ದೆ ನಾನು. ಈಗ ಇದಕ್ಕೆ ನಾನು 3/4 ಲೋಟ ನೀರು ಹಾಕಿ ಪಾಪಡ್ ಖಾರ ಹಾಕೋಕ್ಕೆ ಕೈ ಹಿಡ್ಕೊಂಬಕ್ಕೆ ಬಿಸಿ ಮಾಡ್ಕೊಂತೆ ನೀರು. ಈಗ ನೀರು ಕುದಿತಿತ್ತು, ಅದಕ್ಕೆ ರುಚಿಗೆ ಬೇಕಾದಷ್ಟೇ 1 kg ಹಿಟ್ಟಿಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತೆ, ಇಷ್ಟು ಉಪ್ಪು ಹಾಕ್ತೆ. ಹಾಗೆ ಸ್ವಲ್ಪ ಪಾಪಡ್ ಖಾರ ಒಂದಿಷ್ಟು ಹಾಕ್ತೆ, ಸಾಕು. ಇಷ್ಟು ಹಾಕ್ರೆ ಜಾಸ್ತಿ ಹಾಕಿದ್ರೆ ಕೈ ಬರ್ತದೆ. ಸಾಕು. ಇದನ್ನು ತಂದ್ರ ಮೇಲೆ ಹಿಟ್ಟು ಕಲಿಸುವ. ಈಗ ಹಿಟ್ಟು 1 kg ಹಿಟ್ಟನ್ನು ಈಗ ನಾನು ಇಲ್ಲಿಗೆ ಬಿಸಿನೀರು ಕೊಯಿಸಿ ತಣ್ಣಗಾಯ್ತಿದೆ. ಪಾಪಡ್ ಖಾರ ಮತ್ತು ಉಪ್ಪು ಹಾಕುತ್ತೆ. ಈಗ ಖಾರದ ಹಪ್ಪಳ ಮಾಡ್ತಾ ಇಲ್ಲ ನಾವು, ಈಗ ವೈಟ್ ಹಪ್ಪಳ ಮಾಡುತ್ತೆ. ಇದನ್ನೀಗ ಚೂರು ನೀರು ಹಾಕಿ ಕಲ್ಸಕ್ಕೆ, ಜಾಸ್ತಿ ನೀರು ಹಾಕೊಂಡು ಕಲ್ಸಕ್ಕಾಗ ಗಟ್ಟಿ ಹಿಟ್ಟು ಕಲ್ಸಕ್ಕೆ ನಾವೀಗ. ಇದೀಗ ಹಿಟ್ಟು ಕಲಿಸೈತೆ, ನಾನೀಗ ಇಷ್ಟು ಗಟ್ಟಿ ಮಾಡಿ ಹಿಟ್ಟು ಕಲಿಸಿದೆ. ಇದನ್ನೀಗ ಹೋಗ್ಬಿಡುವ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಒಂದು ಬೋಗಣಿ ಹಾಕಿ ಮುಚ್ಚಿಟ್ಟೆ, ಒಂದು 2-3 ಗಂಟೆ ಮುಚ್ಚಿಟ್ಟೆ. ಕಡಿಕೆ ಇದನ್ನು ಇದು ಮಾಡಿ ಹಪ್ಪಳ ಮಾಡಿ. ಈಗ ಎಣ್ಣೆ ಎಲ್ಲ ಓದಿಸಿದೆ. ಈಗ ಉದ್ದಿನ ಹಿಟ್ಟು ನೆನೆಸಿ ನಾವು ಹಪ್ಪಳ ಮಾಡೋದು ನೆನೆಸ್ತಲ್ಲ, ಅವಾಗ 4:15 ಗಂಟೆ ಆಯ್ತು, ಹತ್ರ 5 ಗಂಟೆ ಹತ್ತ ಬಂತು. ಇದನ್ನೀಗ ನಾವು ಚೆನ್ನಾಗಿ ಈಗ ಸ್ವಲ್ಪ ಹಾಕಂತೆ, ಪೂರ ಹಾಕಂತಿಲ್ಲ, ಒಂದಿಷ್ಟನ್ನು ಹಾಕೊಂಡು ಈಗ ಈ ಕುಟ್ಟಾಣಿ ಕೊಲ್ಲಗೆ ಉದ್ದಕ್ಕೆ ಇದನ್ನು ಸಮ ಮಾಡಿ ಗುದ್ದಿ ಮೆದು ಮಾಡ್ಕೊಂಡು ಹಿಂಗೆ ಮಾಡಿ ಗುದ್ದಿ ಸುಮಾರು ಒಂದು 10 ನಿಮಿಷ ಗುದ್ದಕತ್ತದೆ. ಗುದ್ದಿ ಮೆದು ಮಾಡ್ಕೊಂಡು ಕಡೆ ಹಪ್ಪಳ ಮಾಡಿ ಹಂಗಂದ್ರೆ ತೋರಿಸ್ತೆ. ಈಗ ಹಪ್ಪಳ ಮಾಡುವ. ಒಂಚೂರು ಹಿಟ್ಟು ಹಾಕಂಬ, ಹಿಂಗೆ ಮಾಡಿ ಬೆಚ್ಕೊಂಡು ಕೌಂಟ್ ಬಿಚ್ಚಿ ಹಪ್ಪಳ ಮಾತ್ರ ಚೆಂದ ಕಲ್ತಾರೆ, ಅಡ್ಡಿಲ್ಲ. ಈ ಮಾಡಿ ರೌಂಡ್ ಮಾಡಿ ಎಷ್ಟು ಚಂದ ಆಯ್ತು ಹಪ್ಪಳ. ಹಿಂಗೆ ಮಾಡ್ಕೊಳ್ತೇವೆ ನಾವು ತಕ್ಕಂಡು ಹಿಟ್ಟಾಗೆ ಇಷ್ಟಪ್ಪ ಹಪ್ಪಳ ಆಯ್ತು. 46 ಹಪ್ಪಳ ಆಯ್ತು. ಇದನ್ನೀಗ ಫ್ಯಾನ್ಗಳಿಗೆ ಒಣಸೋದು. ನಾಳೆಗೆ ಒಂದು ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ ಬಿಸಿಲು ಹಾಕಿ ತೆಗೆದು ಬಿಡು. ಈಗ ಅಷ್ಟು ಹಪ್ಪಳ ನಮ್ಮ ಖಾರ ಹಪ್ಪಳ ಮತ್ತು ಉದ್ದಿನ ಹಪ್ಪಳ ವೈಟ್ ಹಪ್ಪಳ ಎರಡು ರೆಡಿ ಆಯ್ತು. ಈಗ ಅದನ್ನು ಹೊದ್ದು ತೋರಿಸುವ ಸಮಯ ಬಂದಿತ್ತು. ಎಣ್ಣೆ ಬಿಸಿ ಇಟ್ಟಿದೆ. ಈಗ ಒಂದೊಂದೇ ಬಾಗ್ಲಕ್ಕೆ ಹಪ್ಪಳ ಹಪ್ಪಳ ರೆಡಿ ಆಯಿತು. ನೀವೆಲ್ಲರೂ ಹೀಗೆ ಮಾಡ್ಕೊತೀನಿ. ಎಲ್ಲರೂ ಒಂದೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳಿ. ಈಗ ಹಪ್ಪಳ ಎಷ್ಟು ಲೈಕ್ ಮಾಡ್ಕೊಳಿ. ಒಳ್ಳೆ ಗರಿ ಬಂದು ಹಪ್ಪಳ, ಖಾರ ಹಪ್ಪಳ, ವೈಟ್ ಉದ್ದಿನ ಹಪ್ಪಳ ಎಲ್ಲ ಸೂಪರಾಗಿ ಬೇಯಿತು. ಟೇಸ್ಟ್ ಮಾಡುವ. ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇತ್ತು. ಖಾರದ ಹಪ್ಪಳಕ್ಕೆ ಇದಕ್ಕೂ ಅಷ್ಟು ಉಪ್ಪು ಖಾರ ಎಲ್ಲ ಕರೆಕ್ಟ್ ಇತ್ತು. ನೀವೆಲ್ಲ ಹಿಂಗೆ ಮಾಡ್ತೀನಿ.